ಈ ಹಲೋ, ಎಲ್ಲಿದ್ಯಾ? ರೀ ಹೊರಡ್ತಿದ್ದೀನಿ, ಬರ್ತೀನಿ. ಹೌದಾ, ಸರಿ ಸರಿ ಸರಿ. ಹಾಗಿದ್ರೆ ಬರ್ತಾ ಸ್ವೀಟ್ ಪಾನ್ ತರ್ತೀಯಾ? ಸ್ವೀಟ್ ಪಾನ್ ಈ ಟೈಮಲ್ಲಿ ಕಷ್ಟ ಕಣ್ರಿ. ನನ್ನ ಹತ್ರ ಎಲೆ ಅಡಿಕೆ ಇದೆ, ಅದು ತಗೊಂಬರ್ತೀನಿ. ಹ್ಞೂ ಸರಿ, ಏನೋ ಒಂದು, ಬೇಗ ಬಾ, ನಂಗೆ ಹಸ್ವಾಗ್ತಿದೆ. ಸರಿ, ಬರ್ತಿದ್ದೀನಿ. ಇಲ್ ಕೇಳು, ಹಲೋ, 2 ಮೊಟ್ಟೆ ಆಮ್ಲೆಟ್ ಅಂದ್ರೆ ಹೆಂಗ್ ಬೇಕೋ ಹಂಗ್ ಮಾಡೋದಲ್ಲ, ನಾನು ಹೆಂಗ್ ಹೇಳ್ತೀನೋ ಹಂಗೆ ಮಾಡ್ಬೇಕು. ಈಗ 1 ಟೊಮೆಟೊ ತಗೋ. ಮೊದ್ಲೇ ಹೇಳ್ತಿದ್ದೀನಿ, ಟೊಮೆಟೊನ ತೊಳೆದಿರ್ಬೇಕು. ಈಗ 1 ಹಸಿಮೆಣಸಿನ್ಕಾಯಿ ತಗೊಂಡ್ಯಾ? ಅದನ್ನ ಚಿಕ್ಕದಾಗಿ ಹೆಚ್ಚು, ತುಂಬಾ ಚಿಕ್ಕದಾಗಿ. ಈಗ ಕೊತ್ತಂಬರಿ ಕಟ್ಟನ್ನ ತಗೊಂಡು ಸೊಪ್ಪಷ್ಟನ್ನೇ ಚಿಕ್ಕದಾಗಿ ಹೆಚ್ಚು. 1 ಈರುಳ್ಳಿ ತಗೊಂಡು ಚಿಕ್ಕದಾಗಿ ಹೆಚ್ಚು, ಆಯ್ತಾ? ಈಗ ಇದನ್ನೆಲ್ಲ ತಗೊಂಡು 1 ಪಾತ್ರೆಗೆ ಹಾಕಿದ್ಯಾ? ಈಗ 2 ಮೊಟ್ಟೆ ತಗೊಂಡು ಅದಕ್ಕೆ ಹಾಕು. ಸರಿಯಾಗಿಲ್ಲ ಅನ್ಕೋ, ನಿನಗಿದೆ. ಚಿಟಿಕೆ ಉಪ್ಪು, ಸ್ವಲ್ಪ ಖಾರ ಹಾಕಿ ಚೆನ್ನಾಗಿ ತಿರುಗಿಸು. ಮೊದಲೇ ಹೇಳ್ತಿದ್ದೀನಿ, ಆಮ್ಲೆಟ್ ಸ್ವಲ್ಪನೂ ಸೀದೋಗ್ಬಾರ್ದು. ಸ್ವಲ್ಪ ಹುಷಾರಾಗೆ ಮಾಡ್ಕೊಂಡ್ ಬಾ, ಸರಿನಾ? ಇಲ್ಲೇ ಎಲ್ಲೋ ಹೇಳಿದ್ರು. ಇಲ್ಲಿ. ಹಲೋ, ಮೇಲ್ಗಡೆ. ಹಾ, ಇಲ್ಲೇ. ಹಾ, ಏನ್ರಿ ಕ್ಯಾರೇಜ್? ಬಾ. ಏನ್ರಿ ಲಾಕ್ ಹಾಕಿದ್ದಾರೆ? ಏನಾಗಲ್ಲ, ಗೋಡೆ ಎಗ್ರ ಬಾ. ಗೋಡೆ ಎಗರ್ಬೇಕಾ? ಯಪ್ಪ, ಏನ್ ಪರವಾಗಿಲ್ಲ, ಬಾ. ಹೇಗ್ ಬರ್ಬೇಕು? ಈ ಕಡೆ. ಈ ಕಡೆನಾ? ನಿಧಾನಕ್ಕೆ ಬಾ. ಸರಿ. ಶ್ರೀರಾಮನಿಗೂ ಸೀತಮ್ಮನಿಗೂ ಸೇರುತ್ತಿಹುದು ಬಂಧ, ಜಗವಿದು ಈ ರಾತ್ರಿಯಲ್ಲಿ ಧಾರೆ ಎರೆಯುತ್ತಿದೆ ತೀರದ ಸಂಬಂಧ. ಸುಜಾತ ಸುಬ್ರಹ್ಮಣ್ಯ ಸೇರುವ ಕಥನ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಕಣ್ರಿ. ರೀನಾ? ನಿಮ್ಮ ಹೆಸರು? ಸುಜಾತ. ಮತ್ ನಿನ್ನ ಹೆಸರು? ಸುಬ್ರಹ್ಮಣ್ಯ. ಅಷ್ಟಳೆ ಹೆಸರಾ? ನಮ್ ತಾಯಿ ಅವ್ರ ತಂದೆ ಹೆಸರಿಟ್ರು, ಅದಕ್ಕೆ. ಹಾ ಸುಜಾತ ಅವ್ರೆ, ಅಡಕೆ ಪುಡಿ. ಆದ್ರೂ ಸ್ವೀಟ್ ಪಾನ್ ಇದ್ರೆ ಚೆನ್ನಾಗಿರ್ತಿತ್ತು. ಸುಬ್ರಹ್ಮಣ್ಯ ಹೇಳೋ ಕಷ್ಟ ಅಲ್ವಾ? ಸುಬ್ಬು ಅಂತ ಕರಿತೀನಿ. ಸುಬ್ಬುನಾ? ಈಗ ಹೇಳ್ ಸುಬ್ಬು, ಏನ್ ನಿನ್ ಮದ್ವೆಗೋಳು? ನಮ್ಮ ಅಣ್ಣ ಕೃಷ್ಣ ನಿಮ್ ನಂಬರ್ ಕೊಟ್ರು,
ನಿಮಗೆ ಡೀಟೇಲ್ಸ್ ಕಳಿಸು ಅಂತಂದ್ರು. ಈಗ ನಿಮ್ಮ ಅಣ್ಣ ಡೀಟೇಲ್ಸ್ ಕಳ್ಸಕ್ ಹೇಳಿದ್ರು ನೀನ್ ಕಳಿಸ್ದೆ. ಹಾಂ. ಇದಾದ್ಮೇಲೆ ನಂಗಿಷ್ಟ ಆದ್ರೆ ಹೆಣ್ ಕೇಳೋದು ಅಲ್ವಾ? ಹ್ಞೂ ಅಷ್ಟೇ ಕಣ್ರಿ. ಇವಾಗ ನೀ ನಮ್ಮ ಮನೆಗ್ ಬಂದು ನಾನ್ ನಿಮ್ ಮನೆಗ್ ಬಂದು ನಿಂಗ್ ನಾನ್ ಇಷ್ಟ ಆಗಿ ನಂಗ್ ನೀನ್ ಇಷ್ಟ ಆಗಿ ಅಪ್ಪ ಇದೆಲ್ಲ ಕಷ್ಟ. ಸರಿ ಈಗ್ಲೇ ಹೆಣ್ ಕೇಳೋದು ಅನ್ಕೊಂಡ್ ಮಾತಾಡು. ಈಗ್ಲಾ? ಹಾ. ಇಲ್ಲ. ಹಾ. ಸರಿ ಹಂಗಿದ್ರೆ ಶುರು ಮಾಡೋಣವಾ? ಸರಿ. ಇಲ್ಲಿವರೆಗೂ ಎಷ್ಟ್ ಹೆಣ್ ನೋಡಿದ್ಯಾ? 10-12 ಇರ್ಬೋದು ಕಣ್ರಿ. ಅಯ್ಯಮ್ಮ, ನಂಗಾದ್ರೆ 3ನೇದೋ 4ನೇದೋ. ಅದಕ್ಕೆ ಮೊದ್ಲು ನಾನ್ ಮಾತಾಡ್ತೀನಿ, ಸರಿನಾ? ಅದಾದ್ಮೇಲೆ ನಾನ್ ನಿನ್ ಬಗ್ಗೆ ಕೇಳ್ತೀನಿ, ಹೇಳು. ಸರಿ. ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನ್ ಎಲ್ಲರಾಗಲ್ಲ. ನಮ್ ಸುಭದ್ರ ಯಾವಾಗ್ಲೂ ಹೇಳ್ತಾರೆ ನಾನ್ ಯಾರಿಗೂ ಇಷ್ಟ ಆಗಲ್ಲ ಅಂತ. ಇಷ್ಟದಲ್ಲಿ ಏನಿದೆ ರೀ, ಒಂದ್ ವೇಳೆ ಇಷ್ಟ ಆದ್ರೆ ತೂಗಿಸ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಆ ಕಡೆ ಮುಖ ಈ ಕಡೆ ಮುಖ. ಮ್ಯಾರೇಜ್ ಇಸ್ ನಥಿಂಗ್ ಬಟ್ ಅಕ್ಸೆಪ್ಟೆನ್ಸ್ ಕಣ್ರಿ. ಪುಸ್ತಕದುಳುನಾ? ಅಂದ್ರೆ 10ನೇ ಕ್ಲಾಸಲ್ಲಿ ಸ್ಕೂಲ್ ಹೊರಗಡೆ ನಿನ್ ಫೋಟೋ ಹಾಕಿದ್ರಾ? ಅಯ್ಯೋ ಅದೇನಿಲ್ಲ ರೀ. ಮತ್ತೆ MPC ತಗೊಂಡಿದ್ಯಾ? ಇಲ್ಲ ರೀ, CEC. ಹಂಗಂದ್ರೆ ನಾವಿಬ್ರು ಸೇಮು. ಅಷ್ಟೇ ಕಣ್ರಿ. ಮತ್ತೆ ಮ್ಯಾರೇಜು ಎಕ್ಸೆಪ್ಟೆನ್ಸು ಏನೇನೋ ಹೇಳ್ತಿದ್ಯಲ್ಲ, ಹೆಂಗೆ? ಅದಾ, ಇನ್ಸ್ಟಾಗ್ರಾಮಲ್ಲಿ ಕೋಟ್ಸ್ ನೋಡ್ತಾ ಇರ್ತೀನಿ ಕಣ್ರಿ. ಲವ್ ಕೋಟ್ಸ್, ಲೈಫ್ ಕೋಟ್ಸ್, ಇನ್ಸ್ಪಿರೇಷನಲ್ ಕೋಟ್ಸ್, ಅದ್ರಲ್ಲಿ ನೋಡಿ ಹೇಳಿದ್ದು. ನೋಡು, ಹೇಳ್ತಿದ್ದೀನಲ್ವಾ, ನಾನ್ ಯಾವಾಗ್ಲೂ ಹೀಗೆ ಏನಾದ್ರೊಂದು ಮಾತಾಡ್ತಾನೆ ಇರ್ತೀನಿ. ಸುಮ್ನಿರಕ್ಕಾಗಲ್ಲ, ಏನೋ ಒಂದ್ ಕೇಳ್ತಾನೆ ಇರ್ತೀನಿ. ಒಳ್ಳೇದೇ ಅಲ್ವೇನ್ರಿ? ಹೆಣ್ಣು ಮಾತಾಡ್ಲಿಲ್ಲ ಅಂದ್ರೆ ಮನೇಲಿ ಏನಂದ ಇರುತ್ತೆ ಹೇಳಿ. ಮತ್ತೆ ಕೊಟೇಶನ್ನ? ನಂಗ್ ಜಾಸ್ತಿ ಆಸ್ತಿ ಏನಿಲ್ಲ, ವರದಕ್ಷಿಣೆನೂ ಕೊಡಕ್ಕಾಗಲ್ಲ. ವರದಕ್ಷಿಣೆ ಬೇಕಂದ್ರೆ ಹೆಂಗ್ ಬಂದ್ಯೋ ಹಂಗ್ ಹೋಗ್ಬೋದು. ವರದಕ್ಷಿಣೆ ಮೇಲೆ ಆಸೆ ಏನಿಲ್ಲ ರೀ. ಬರೋ ಹೆಣ್ಣು ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಅದಕ್ಕಿಂತ ದೊಡ್ಡ ವರದಕ್ಷಿಣೆ ಏನಿಲ್ಲ. ಇದು ಕೊಟೇಶನ್ ಅಲ್ಲ ರೀ, ಮನಸ್ಸಿಂದ ಬಂದ ಮಾತು. ನಂಗ್ ಜಾಬ್ ಮಾಡೋ ಉದ್ದೇಶ ಸ್ವಲ್ಪನೂ ಇಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಹೌಸ್ ವೈಫ್ ಆಗ್ಬೇಕು ಅನ್ಕೊಂಡಿದೀನಿ. ಸುಜಾತ ಹೌಸ್ ವೈಫ್. ಜಾಬ್ ಮಾಡೋದು ಬಿಡೋದು ನಿಮ್ಮಿಷ್ಟ. ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಅಮ್ಮಯ್ಯ, ಬದುಕೊಂಡೆ. ಇನ್ನೇನೋ ಕೊಟೇಶನ್ ಬರುತ್ತೆ ಅನ್ಕೊಂಡೆ. ಮತ್ತೆ ನಾನು ಹೌಸ್ ವೈಫ್ ಆಗಿ ಖಾಲಿ ಇರ್ಬೇಕು ಅನ್ಕೊಂಡಿಲ್ಲ. ಮತ್ತೇನ್ ಮಾಡ್ತೀರಾ? ಈಗ ನಮ್ ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು, ಜಂತುಗಳು ಇವೆಲ್ಲ ನಾಶ ಆಗ್ದಂಗ್ ಸ್ವಲ್ಪ ಜನ ಕಾಪಾಡ್ತಾರಲ್ವಾ? ಹೌದು. ಅದೇ ತರ ನಾನು ಕೂಡ ಅಜ್ಜಮ್ಮನ್ ಕಾಲದಲ್ಲಿ ಮಾಡ್ತಿದ್ದಿದ್ದು ಹುಚ್ಚೆಳ್ ಚಟ್ನಿ, ಸಂಡ್ಗೆ, ಹಪ್ಳ, ಚಟ್ನಿ ಪುಡಿ ಇದೆಲ್ಲ ನಾಶ ಆಗ್ದಂಗೆ ಕಾಪಾಡ್ಬೇಕು ಅನ್ಕೊಂಡಿದೀನಿ. ಅದ್ ಹೇಗ್ ಕಾಪಾಡ್ತೀರಾ? ಹೇಗಂದ್ರೆ ನಾನು ಯೋಚನೆ ಮಾಡಿಲ್ಲ. ಸರಿ ಮತ್ತೆ ಸರಿ ಸುಬ್ಬು, ಮತ್ತೆ ನಂಗ್ ನಿದ್ದೆ ಬರ್ತಿದೆ. ಅದೇನ್ ಸುಜಾತ ಅವ್ರೆ, ನಿಮ್ ಬಗ್ಗೆ ನನಗೆಲ್ಲಾ ಹೇಳಿದ್ರಿ, ನನ್ ಬಗ್ಗೆ ನೀವೇನು ಕೇಳಲೇ ಇಲ್ಲ. ಅಬ್ಬಾ, ತೊಂದ್ರೆ ಇಲ್ಲ ಸುಬ್ಬು, ಇನ್ನೊಂದ್ಸಲ ಸಿಕ್ಕಾಗ ಮಾತಾಡಿದ್ರಾಯ್ತು. ಸುಬ್ಬು, ಮದ್ವೆನೋ ಅಡ್ಗೆನೋ ನಿಧಾನಕ್ ಮಾಡ್ಬೇಕು. ಗಡಿಬಿಡಿಲ್ ಮಾಡಿದ್ವಿ ಅನ್ಕೋ ಉಪ್ಪೋ ಖಾರನೋ ಹೆಚ್ಚಾಗುತ್ತೆ. ಹೋಗು ಸುಬ್ಬು, ಎದ್ದೇಳು, ನಂಗ್ ನಿದ್ದೆ ಬರ್ತಿದೆ. ಓಯ್, ಆ ಬುಟ್ಟಿನೂ ತಗೊಂಡೋಗು. ಸುಬ್ಬು, ತಲೆ ಕೆಡ್ಸ್ಕೋಬೇಡ, ನಂದು ಸಿಹಿಸಿನೇ. ಸಾರಿ ಗರಿ ಸಾರಿ ಗರಿ ಸಾರಿ ಗರಿ ಮಗರಿ ಸಾರಿ ಗರಿ ಸಾರಿ ಗರಿ ಸಾರಿ ಗರಿ ರಿಸದ ಸಾರಿ ಗರಿ ಸಾರಿ ಗರಿ ಸಾರಿ ಗರಿ ಮಗರಿ ಸಾರಿ ಗರಿ ಸಾರಿ ಗರಿ ಸಾರಿ ಗರಿ ರಿಸದ ಸಾ. ಆದ್ರೂ ಸ್ವೀಟ್ ಪಾನ್ ಇದ್ರೆ ಚೆನ್ನಾಗಿರ್ತಿತ್ತು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಹೇಳೋ ಕಷ್ಟ ಅಲ್ವಾ? ಸುಬ್ಬು ಅಂತ ಕರಿತೀನಿ. ಪುಸ್ತಕದುಳುನಾ? ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಹೌಸ್ ವೈಫ್ ಆಗ್ಬೇಕು ಅನ್ಕೊಂಡಿದೀನಿ. ಸುಜಾತ ಹೌಸ್ ವೈಫ್. ಸುಭದ್ರಾ,
ಸುಭದ್ರಾ ಸುಭದ್ರಾ ಏನೇ ಏನ್ ಬೇಕು? ಗುಡ್ ಮಾರ್ನಿಂಗ್ ಅಮ್ಮ. ನೋಡು, ಹೊಸ ಬಟ್ಟೆ ಹಾಕೊಂಡಿದೀನಿ, ಸ್ನಾನ ಮಾಡಿದೀನಿ, ಬೊಟ್ಟಿಟ್ಕೊಂಡಿದೀನಿ, ದೇವ್ರಿಗೆ ಕೂಡ ನಮಸ್ಕಾರ ಓ, ಮಾಡಿದೀನಿ. ನೀನ್ ಕೊಡೋ ಕಷ್ಟನೆಲ್ಲ ನಾನು ಸಹಿಸ್ಕೊಂಡ್ಲಿ ಅಂತ ಬೇಡ್ಕೊಂಬಂದ್ಯಾ? ಸುಭದ್ರಾ, ಅದಲ್ಲ, ಇವತ್ತು ಇಂಟರ್ವ್ಯೂ ಇದೆ, ಅದ್ರಲ್ಲಿ ಪಾಸ್ ಆಗ್ಲಿ ದೇವ್ರೆ ಅಂತ ಕೇಳ್ಕೊಂಡೆ. ಅದೇನದು ಹೊಸದಾಗಿ? ಇಲ್ಲೇ ಪಕ್ಕದಲ್ಲಿ ಒಂದ್ ಶೋರೂಮ್ ಓಪನ್ ಆಗಿದ್ಯಂತೆ, ಅಲ್ಲಿ ಕೇಳೋಕ್ ಹೋಗ್ತಿದ್ದೀನಮ್ಮ. ಎಲ್ಲಿ? ಇಲ್ಲೇ ಪಕ್ಕದಲ್ಲಿರೋ ಹಳ್ಳಿಲಿ. ಜೋಕ್ ಚೆನ್ನಾಗಿದೆ. ನಿಜ ಅಮ್ಮ. ಓ ಸರಿ, ಹಾಗಿದ್ರೆ ಹುಷಾರಾಗಿ ಹೋಗ್ಬಾ. ಸುಭದ್ರಾ, ಮತ್ತೆ ಪಕ್ಕದ ಹಳ್ಳಿಗೆ ಹೋಗ್ಬೇಕಂದ್ರೆ ಬಸ್ಸಿಗೆ ದುಡ್ಡು ಬೇಕಲ್ವಾ? 100 ರೂಪಾಯಿ ಕೊಡಮ್ಮ. ಅದೇನು, ನೀನು ಚಿಂಟು ಹೋಗಿ ಟಿಫಿನ್ ತಿನ್ಕೊಂಬಂದ್ರಲ್ಲ, ಅದ್ರಲ್ಲಿ ಮಿಗ್ಲಿಲ್ವಾ? ಸುಭದ್ರಾ, ಅವನು ಪೆನ್ಸಿಲ್ ರಬ್ಬರ್ ಬೇಕಂದ, ನಾನೇ ಕೊಡಿಸ್ದೆ. ತರಿ ಗಿಟ ಗಿಟ ತಾನು ತರಿ ಗಿಟ ಗಿಟ ತರಿ ಗಿಟ ಗಿಟ ತಾನು ತರಿ ಗಿಟ ಗಿಟ ತರಿ ಗಿಟ ಗಿಟ. ಅಮ್ಮ, ಮತ್ತೆ ಮಧ್ಯಾಹ್ನ ಹಸ್ವಾಗತ್ತಲ್ವಾ, ಅದಕ್ಕೊಂದ್ 50 ರೂಪಾಯಿ ಕೊಡಲ್ವಾ? ದುಡ್ಡು ಕೀಳೋದಕ್ಕೆ ರೆಡಿ ಆಗಿರ್ತೀಯ. ಏನಾಗಲ್ಲ ಕೊಡಮ್ಮ. ನನ್ ಎಲ್ಲಾನು ಕಿತ್ಕೊಂತಿದ್ಯಲ್ಲೇ. ನೋಡು, ಈಗ್ಲೇ ಹೇಳ್ತಿದೀನಿ, ನಾಳೆ ನಂಗೆ ಕೆಲ್ಸ ಸಿಕ್ಕಿ ದುಡ್ಡು ಬಂದ್ರೆ ನಿಂಗ್ ಕೊಡಲ್ಲ ನೋಡು. ಹುಚ್ಚುಡುಗಿ, ಈ ತಲೆಹಟ್ಟೆಗೇನು ಕಮ್ಮಿ ಇಲ್ಲ. ಮೂರ್ತಿ ಅವರೇ, ಅಲ್ಲ, ನೆನ್ನೆ ನಡೆದಿದ್ದು ಮೊದಲು ಶ್ರುತಿಗೆ ಹೇಳಬೇಕು. ಹಾ, ದುಮ್ 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 ದುಮ್. ಶ್ರುತಿ, ನಿಂಗೊಂದು ವಿಷಯ ಹೇಳಬೇಕು. ಅಕೌಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಸಬ್ಮಿಟ್ ಮಾಡ್ಬೇಕಂತೆ ಮೂರ್ತಿಗೆ. ಬೆಳಗ್ಗಿಂದ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ಹಾಗಲ್ಲ ಶ್ರುತಿ, ನಿಂಗೊಂದು ವಿಷಯ ಹೇಳಬೇಕು. ಶ್ರುತಿ, ಅವನು ಅದೇನೋ ಹೇಳ್ಬೇಕಂತೆ, ಅದೇನ್ ಕೇಳ್ಬಾರ್ದಾ? ಏನ್ ವಿಷಯನೋ ಏನೋ. ಏನೋ ನಿನ್ ಗೋಳು? ನಿನ್ನೆ ಒಂದು ಹುಡುಗಿನ ಭೇಟಿಯಾದ ಶ್ರುತಿ, ಸಂಬಂಧ ನೋಡಕ್ಕೆ. ನೆನ್ನೆನಾ? ಯಾವಾಗ? ಎಲ್ಲಿ? ಸಂಜೆ ತನಕ ಇಲ್ಲೇ ಇದ್ದೆ. ರಾತ್ರಿ ಭೇಟಿಯಾಗಿದ್ದು. ಅರ್ಧ ರಾತ್ರಿಯಲ್ಲಿ ನೋಡಿದ್ಯಾ? ಇದ್ಯಾ ಶಾಸ್ತ್ರನೋ? ನೋಡು, ಅವಳು ಇವಳು ಅಲ್ಲ, ಸುಜಾತ ಅವಳ ಹೆಸರು. ಹೋಗ, ನಿನ್ ಮೂತಿ ತರೇನೇ ಇದೆ ನೀನು, ನಿನ್ ಆಮ್ಲೆಟ್ ಸ್ಟೋರಿ. ಹಾಗ್ಯಾಕಂತೀಯ ಶ್ರುತಿ, ನಾನು ತುಂಬಾ ಸಂಬಂಧ ನೋಡಕ್ ಹೋಗಿದ್ದೀನಿ. ಎಲ್ಲ ಹುಡುಗಿರು ನಿನ್ ಸಂಬಳ ಎಷ್ಟು, ನಿನ್ ಕೆಲಸ ಪರ್ಮನೆಂಟಾ ಅಲ್ವಾ ಅಂತ ಕೇಳ್ತಾರೆ. ಹಸುವಾಗ್ತಿದೆ, ತಿನ್ನಕ್ಕೇನಾದ್ರು ತಗೊಂಡ್ ಬಾ ಅಂತ ಯಾರೂ ಕೇಳಲಿಲ್ಲ. ಅದನ್ನೇ ಕಣೋ ನಾನು ಹೇಳ್ತಿರೋದು, ಅರ್ಧ ರಾತ್ರಿಯಲ್ಲಿ ಹೆಣ್ಣು ನೋಡೋ ಶಾಸ್ತ್ರನ. ಸರಿ, ನಂಗೆ ಯಾಕೆ? ಸರಿ, ಇವಾಗೇನು, ಹುಡುಗಿ ನಿಂಗಿಷ್ಟನಾ? ಹಾ, ಆದ್ರೂ ನಿಂಗ್ ಅವಳು ಇಷ್ಟ ಆಗಿರೋದಲ್ಲ, ಅವಳಿಗ್ ನೀನ್ ಇಷ್ಟ ಆಗ್ಬೇಕು. ಇವತ್ ಮಾತಾಡ್ತೀನಿ ಎಂದಿದಾರೆ ಶ್ರುತಿ. ಯಾವಾಗ ಮಾತಾಡ್ತಾಳಂತೆ? ಫೋನ್ ಏನಾದ್ರೂ ಮಾಡಿದ್ಲಾ? ಇಲ್ಲ. ಹೋಗ್ಲಿ, ಮೆಸೇಜ್? ಇಲ್ಲ. ಸರಿ ಹೋಯ್ತು. ಏನ್ ಹುಡ್ಗೇನೋ, ಅರ್ಧ ರಾತ್ರಿ ಹೋಗಿ ನೋಡೋದೇನೋ, ಆಮ್ಲೆಟ್ ಕೇಳೋದೇನೋ, ನಂಗ್ಯಾಕೋ ಸರಿ ಕಾಣ್ತಿಲ್ಲಪ್ಪ. ಲೋ ಲೋ ಲೋ, ಆಗ್ಲೇ ಮುಖ ಊದಿಸ್ಕೊಂಬಿಟ್ಯಾ? ನಾನು ಯಾವ ಹುಡುಗಿ ಬಗ್ಗೆನೂ ಈ ತರ ಮಾತಾಡಿಲ್ಲ ಅಲ್ವಾ, ಅರ್ಥ ಯಾಕೆ ಮಾಡ್ಕೊಳಲ್ಲ ನೀನು? ಇವಾಗೇನು? ಕರೆಕ್ಟೇ ಬಿಡು, ನೀನ್ ಹೇಳಿದ್ದು ನಿಜಾನೇ. ಆ ಹುಡುಗಿ ನನ್ಗಿಷ್ಟ ಆದ್ರೆ ಸಾಲದು, ನಾನು ಅವಳಿಗಿಷ್ಟ ಆಗ್ಬೇಕು. ನನ್ನ ಸಂಬಳ ಅದ್ ಗೊತ್ತಾದ್ರೆ ಬೇಡ ಅಂತಾಳೇನೋ. ಸರಿ, ಆಗ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, ನೀನೇ ಕಾಲೋ ಮೆಸೇಜ್ ಮಾಡು, ಏನಂತಾಳೋ ನೋಡು. ಮೀಟ್ ಮಾಡೋಣ ಅಂದ್ರೆ ಹೋಗು. ಸರಿ ಶ್ರುತಿ. ಒಂದ್ ನೆನ್ಪಿಟ್ಕೋ, ನೀನ್ ಹೋಗಿ ಕಾಲ್ ಮಾಡು, ಆದ್ರೆ ನನಗ್ ಮಾತ್ರ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ನಾನ್ ಅಕೌಂಟ್ಸ್ ನೋಡ್ಕೋಬೇಕು. ಶ್ರುತಿ, ಮೆಸೇಜ್ ಕಳಿಸ್ದೆ. ಶ್ರುತಿ ಮೆಸೇಜ್ ಮಾಡಿದ್ಲು. ಶ್ರುತಿ 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 ಮೆಸೇಜ್ ಮಾಡಿದ್ಲು. ಶ್ರುತಿ, ಅದೇನೋ ಮೆಸೇಜ್ ಬಂತಂತೆ, ಒಂದ್ ಸ್ವಲ್ಪ ನೋಡ್ಬಾರ್ದೇನಮ್ಮ? ಏನು?
ಮೆಸೇಜ್ ಮಾಡಿದಳು ಶ್ರುತಿ. ಮೆಸೇಜ್ ತಾನೇ ಮಾಡಿದ್ದು, ಏನಕ್ಕೆ ಕಿರ್ಚ್ತಿದ್ಯಾ? ಇಷ್ಟೊತ್ತಂಗ ಕೇಳ್ದಲ್ಲ. ಹ, ಕರ್ಮ ಕಣೋ. ಸರಿ, ಏನಂತಿದ್ದಾಳೆ? ಎಲ್ಲಿದ್ಯಾ ಅಂತ ಕೇಳ್ತಿದಳು ಶ್ರುತಿ. ಲೋ ಸುಬ್ಬು, ಪ್ಲೀಸ್ ಕಣೋ, ನಾನು ಈ ಅಕೌಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಸಂಜೆ ಅಷ್ಟೊತ್ತಿಗೆ ಸಬ್ಮಿಟ್ ಮಾಡಬೇಕು. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನನ್ನ ಮಾತ್ರ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಸರಿ ಶ್ರುತಿ. ಶ್ರುತಿ ಶ್ರುತಿ ಕಾಲ್ ಮಾಡಿದ್ಲು. ಶ್ರುತಿ ಶ್ರುತಿ, ಆ ಸುಬ್ಬು ಅವಾಗಿಂದ ಫೋನ್ ಬಂತು ಅಂತ ಹೇಳಿದ್ರು ನೀನೇನು ಕೇಳ್ತಾನೆ ಇಲ್ವಲ್ಲ? ಚಿಚಿ, ನಂಗಿಷ್ಟನೇ ಆಗಲಿಲ್ಲ. ವರ್ಸ್ಟ್ ಬಿಹೇವಿಯರ್. ಸರಿ ಮಾತಾಡೋ. ಸರಿ. ಹಲೋ ಸುಬ್ಬು, ಹಲೋ ಸುಜಾತ ಅವರೇ. ಸ್ವಲ್ಪ ಟೈಮ್ ಇದೆಯಾ? ಕಾಲಿನ ಹೇಳಿ. ದುಡ್ಡು ಕಲೆಕ್ಟ್ ಮಾಡೋದ್ ಬಿಟ್ಟು ಬೇರೆ ಏನು ಇರಲ್ಲ. ಹೌದಾ? ಹಾಗಿದ್ರೆ ಬಾ ಮಾತಾಡೋಣ. ಶ್ರುತಿ ಶ್ರುತಿ. ಹಾ, ಮೀಟ್ ಮಾಡ್ತೀನಿ ಅಂದ್ಲು ಅಷ್ಟೇ ತಾನೇ. ಮೊದ್ಲಿಲ್ಲಿಂದ ಹೋಗು. ಹಾ ಸರಿ ಸುಜಾತ ಅವ್ರೆ, ಯಾವ ಜಾಗಕ್ಕೆ ಬರ್ಲಿ? ಇದೇ ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಇದೀನಿ. ಸರಿ ಕಣ್ರಿ. ಶ್ರುತಿ ಸರಿ, ಹುಷಾರು. ಶ್ರುತಿ, ಆಲ್ ದ ಬೆಸ್ಟ್ ಆದ್ರೂ ಹೇಳೆ. ಆಲ್ ದ ಬೆಸ್ಟ್ ಕಣೋ. La 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 la. ಸುಜಾತ ಅವ್ರೆ, La 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 la. ಸುಬ್ಬು ಬಂದ್ಯಾ? ನೀವೇನಿಲ್ಲಿ? ಅದೇ, ನೀನ್ ನಿನ್ನೆ ನನ್ಗೋಸ್ಕರ ನಮ್ಮೂರಿಗ್ ಬಂದ್ಯಲ್ಲ, ಅದಕ್ಕೆ ನಾನ್ ನಿನಗೋಸ್ಕರ ನಿಮ್ಮೂರಿಗ್ ಬಂದೆ. ನನಗೋಸ್ಕರ ನಮ್ಮೂರ್ ತನಕ ಬಂದ್ರಾ? ಸುಬ್ಬು, ತುಂಬಾ ಬಿಸ್ಲಿದೆ, ಒಂದ್ ಸ್ವಲ್ಪ ಬಾದಾಮ್ ಹಾಲ್ ತರ್ತೀಯಾ? La 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 la. La 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 la. ನಾನ್ ತಗೊಂಡಿದ್ದೆ, ಅದ್ರ ಖಾಲಿ ಆಯ್ತು. ಹಾ La 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 la. ಹೋಗು. La 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 la. ಯಾ ಕಡೆ ಹೋದ್ರು? ಸುಜಾತ ಅವ್ರೆ, ಸುಜಾತ ಅವ್ರೆ. ಆ ಸುಬ್ಬು, ಬೇಗ ಬಾ ಬಾ, ಬೇಗ ಬಾ. ಹಾ, ಥ್ಯಾಂಕ್ಸ್ ಸುಬ್ಬು. ನೆನೆ ನಿಮ್ ಬಗ್ಗೆ ಹೇಳಿದ್ರಲ್ಲ, ಇವತ್ ನನ್ ಬಗ್ಗೆ ಎಲ್ಲ ಹೇಳ್ತೀನಿ ನಿಮ್ಗೆ. ಸರಿ ಹೇಳು, ಏನ್ ಮಾಡ್ಕೊಂಡಿದೀಯಾ? ಅಂದ್ರೆ ಕಂಪ್ಯೂಟರ್ ಮುಂದೆ ಕೆಲ್ಸ, ಗೌರ್ಮೆಂಟ್ ಕೆಲ್ಸ, ಆ ಥರದ್ದು ಯಾವ್ದು ಅಲ್ಲ ರೀ. ಪರವಾಗಿಲ್ಲ ಹೇಳು. ಫೈನಾನ್ಸ್ ಕಂಪ್ನಿಲಿ ಕಲೆಕ್ಷನ್ ಏಜೆಂಟ್ ಕೆಲಸ. ಏನು, ಫೈನಾನ್ಸ್ ಕಂಪ್ನಿಲಿ ಕಲೆಕ್ಷನ್ ಏಜೆಂಟಾ? ಅಮ್ಮ, ಹಂಗಿದ್ರೆ ನಿನ್ನ ಹತ್ರ ತುಂಬಾ ದುಡ್ಡಿರತ್ತೆ ಸುಬ್ಬು. ಸಂಬಳ ಒಂದ್ 15,000ವರೆಗೂ ಬರುತ್ತೆ. ಹಾ, ಏನು 15,000ನಾ? ಅಂದ್ರೆ 2 ವರ್ಷದಿಂದ ಮಾಡ್ತಿದ್ದೀನಿ ಅಂತಾನೆ 15,000. ಇನ್ನೊಂದ್ ತಿಂಗಳಲ್ಲಿ ಪರ್ಮನೆಂಟ್ ಮಾಡ್ತಾರೆ. ಅಂದ್ರೆ 2 ವರ್ಷದಿಂದ ಮಾಡ್ತಿರೋದಕ್ಕೆ 15,000, ಇನ್ನು ಪರ್ಮನೆಂಟ್ ಆದ್ರೆ 30,000 ಅಲ್ಲ? ಹೌದು ರೀ. ಸುಬ್ಬು, ನನ್ನನ್ನು ನಿನ್ ಜೊತೆ ಕರ್ಕೊಂಡ್ ಹೋಗ್ತೀಯಾ? ನಂಗ್ ಸೈನ್ ಹಾಕೋದಂದ್ರೆ ಇಷ್ಟ. ಕರ್ಕೊಂಡ್ ಹೋಗ್ತೀನ್ರಿ. ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ? ನಾನೊಬ್ನೇ ರೀ. ನೀನ್ ಒಬ್ನೇನಾ? ಅಂದ್ರೆ 15,000 ನೀನ್ ಒಬ್ಬಂಗೇನೆ? ನಮ್ಮನೇಲಾದ್ರೆ ಸುಭದ್ರ ತಗೊಂಡ್ ಬರೋದ್ 5,000. ಅದ್ರಲ್ಲೇನೆ ಚಿಂಟು ಎಲ್ಲ ತಿನ್ಕೊಬಿಡ್ತಾನೆ, ನಂಗೇನು ಕೊಡಲ್ಲ. ಇನ್ನು ಸುಭದ್ರ ಸುಬ್ಬು, ಬಾ ಬಾ ಬಾ, ಹೋಗೋಣ ಬಾ. ಸುಜಾತ ಅವ್ರೆ, ನೋಡ್ಬಿಡ್ತಾಳೆ, ಬಾ ಬಾ, ಬೇಗ ಬಾ. ಏನಾಯ್ತು?